ಮಕ್ಕಳು, ಗರ್ಭಿಣಿಯರು, ವೈದ್ಯರು ಎಲ್ಲರೂ ಕೂಡ ವೈದ್ಯರು ಅಲ್ಲ, ವೃದ್ಧರು, ತಪ್ಪಾಗೋದೆ. ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರು ಬಹಳ ಎಚ್ಚರದಿಂದನೇ ವಹಿಸಬೇಕಾದಂಥ ಸುದ್ದಿ ಇದು. ಯಾಕಂತ ಹೇಳಿದ್ರೆ ನಾವು ಎಷ್ಟು ಹುಷಾರಾಗಿದ್ರೂ ಕಡಿಮೆನೇ, ಅಂಥದ್ರಲ್ಲಿ ಹೊಸ ಅವತಾರ ವ್ಯಕ್ತಿ ಬಂದಿದೆ, ಕೋವಿಡ್ ಮಹಾಮಾರಿ. ಎಸ್, ಅದಕ್ಕೆ ಸಂಬಂಧಪಟ್ಟಂಗೆ ಸುದ್ದಿ ನೋಡೋಣ. ಎಲ್ಲರೂ ಕೂಡ ಎಚ್ಚರದಿಂದ ಇರಲೇಬೇಕು. ಪ್ರತಿಯೊಬ್ಬರು ಕೂಡ, ನಾವು ಹೇಳಿದಂಥವ್ರು ಅಷ್ಟೇ, ಮಕ್ಕಳು ಗರ್ಭಿಣಿಯರು ಅಷ್ಟೇ ಅಂತಲ್ಲ, ಇಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಕೋವಿಡ್-19 ನಾವೆಲ್ಲ ಫೇಸ್ ಮಾಡಿ ಬಂದಿದ್ದೀವಿ. ಆ ವರ್ಷಗಳನ್ನು ಹೊಸ ರೂಪಾಂತರಿಗೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನಿರ್ಲಕ್ಷಿಸಿದಷ್ಟು ಹೆಮ್ಮರವಾಗಲಿದೆ ಕರೋನಾ. ದೀರ್ಘಕಾಲದ ಕಾಯಿಲೆ ಉಳ್ಳವರೇ ಇದರ ಟಾರ್ಗೆಟ್ ಆಗಿರ್ತಾರೆ. ಅಂದರೆ ಇಮ್ಯೂನ್ ಸಿಸ್ಟಮ್ ಹಾಳು ಮಾಡೋದು ಇದರ ಕೆಲಸ ಆಗಿರುತ್ತೆ. ಒಮಿಕ್ರಾನ್ ಹೊಸ ವೇರಿಯಂಟ್ ತುಂಬ ಡೇಂಜರ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೆದರಿಸೋ ಕೆಲಸ ಮಾಡ್ತಾ ಇಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಹಿಂಗಿದೆ ಸುದ್ದಿ. ನೀವು ಆರಾಮಾಗಿರ್ತೀವಿ, ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಕಾಪಾಡ್ಕೊಳ್ತೀವಿ, ನಮ್ಮ ಡೈಲಿ ರೂಟೀನ್ ಚೆನ್ನಾಗಿದೆ ಅಂತ ಹೇಳಿದರೆ ಓಕೆ, ಆದರೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅಲ್ವಾ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವ ಒಂದು ಆಶಯದಿಂದ ಈ ಸುದ್ದಿನ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. ಭಯ ಪಡಿಸೋಕೆ, ನಿಮ್ಮನ್ನು ಬೆದರಿಸೋಕೆ ಅಲ್ಲ. ದೀರ್ಘಕಾಲದ ಕಾಯಿಲೆ ಉಳ್ಳವರಂತೂ ಹುಷಾರಾಗಿರಿ. ಅಯ್ಯೋ ಏನೋ ಆಗ್ಬಿಡುತ್ತೆ ಅಂತ ಮತ್ತೆ ನೀವು ಟೆನ್ಷನ್ ಆಗುವಂಥದ್ದಲ್ಲ. ನಿಮ್ಮ ದಿನನಿತ್ಯದ ಆರೋಗ್ಯಕ್ಕೆ ಪೂರಕವಾದಂಥ ಅಭ್ಯಾಸಗಳನ್ನು ಬಿಡಬೇಡಿ. ಹಾಗಾಗಿ ಹುಷಾರಾಗಿರಿ. ಏನು ಮಾಡಬೇಕು? ಮಕ್ಕಳು, ಗರ್ಭಿಣಿಯರು ಎಚ್ಚರವಾಗಿರಬೇಕು. ಪ್ರಮುಖವಾಗಿ ವೃದ್ಧರು, ಹೊಸ ಅವತಾರ ವ್ಯಕ್ತಿ ಬಂದಿರುವಂಥ ಈ ಒಂದು ಕೋವಿಡ್ ಮಹಾಮಾರಿ, ಹೊಸ ರೂಪಾಂತರಿಗೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆ, ಅದರ ಲಕ್ಷಣಗಳನ್ನು ಒಂದ್ಸಲ ನೋಡೋಣ ಏನಿರುತ್ತೆ ಅಂತ. ಎಸ್, ತುಂಬ ಜಾಗರೂಕರಾಗಿರಬೇಕು ಹೆಂಗೆ ಅಂಥೇಳಿ. ಓಕೆ, ಒಮಿಕ್ರಾನ್ RF.5 ಹಗುರವಾಗಿ ಪರಿಗಣಿಸಬೇಡಿ. ಮಕ್ಕಳು, ಗರ್ಭಿಣಿಯರು, ವೃದ್ಧರೇ ಇದರ ಟಾರ್ಗೆಟ್. ಆತಂಕಕಾರಿಯಾಗಿದೆ ಹೊಸ ರೂಪಾಂತರಿಯ ವರ್ತನೆ. ನಿರ್ಲಕ್ಷ್ಯ ಮಾಡಿದರೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬೋದು. ಇಲ್ಲಿ ಭಯಕ್ಕಿಂತ ಜಾಗರೂಕತೆ ಅತಿ ಮುಖ್ಯ. ದಟ್ ಇಸ್ ಅವರ್ ಮೇನ್ ಇಂಟೆನ್ಷನ್. ಮಧುಮೇಹ, ಮೂತ್ರಪಿಂಡ, ಉಸಿರಾಟದ ತೊಂದರೆ ಇರುವಂಥವರು, ಹೃದಯದ ಕಾಯಿಲೆ ಇದ್ದಂಥವರು ಅತಿ ಹೆಚ್ಚು ಜಾಗರೂಕರಾಗಿರಲೇಬೇಕು. ಒಮಿಕ್ರಾನ್ RF.5 ಇದನ್ನು ಹಗುರವಾಗಿ ಪರಿಗಣಿಸೋ ಹಾಗಿಲ್ಲ. ನೋಡಿ, ಮೊದಲೇ ನಾವು ಎಚ್ಚರಿಕೆಯಿಂದ ಇರಬೇಕು. ನೀವು ಯಾವ್ದು ಕರೋನಾ ಬರಲಿ ಬರದೇ ಇರಲಿ, ದಿನನಿತ್ಯ ಜೀವನದಲ್ಲಿ ಒಂದು ಸ್ವಲ್ಪ ಸೀಸನ್ ಬೇರೆ ಆಗ್ತಾ ಇದ್ರೂ ಕೂಡ, ವೆದರ್ ಬದಲಾವಣೆ ಆಗ್ತಾ ಇದ್ರೂ ಕೂಡ ಹುಷಾರಾಗಿರಬೇಕು. ಅಂಥದ್ರಲ್ಲಿ ಇನ್ನೂ ಅತಿ ಹೆಚ್ಚು ಜಾಗರೂಕರಾಗಿರಬೇಕು. ಜಾಗರೂಕರಾಗಿರಿ ಅಂದರೆ ಭಯ ಇಟ್ಕೊಂಡು ಇರುವಂಥದ್ದಲ್ಲ. ಅಂದರೆ ಬ್ರೆತ್ ಎಕ್ಸಸೈಸಸ್ ಇರ್ಬೋದು, ಅಥವಾ ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು. ಅತಿ ಹೆಚ್ಚು ಕ್ರೇವಿಂಗ್ಸ್ಗಳಿದ್ರೆ ಅದನ್ನು ಬಿಡಬೇಕಾಗ್ಬೋದು. ನಿಮಗೆ ಗೊತ್ತಿರುತ್ತೆ ರೀ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಏನು ಮಾಡಬೇಕು ಮಾಡಬಾರ್ದು ಅಲ್ವಾ. ನಿಮಗೆ ಒಂದು ಟ್ರ್ಯಾಕ್ ರೆಕಾರ್ಡ್ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಅದನ್ನು ಆಧರಿಸಿ ನಿಮ್ಮ ಜೀವನ ಶೈಲಿಯನ್ನು ರೂಢಿಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನೋದು ಈ ಸುದ್ದಿಯ ಮೊದಲ ಸಾರಾಂಶ. ಅಂದರೆ ಭಯಕ್ಕಿಂತ ಜಾಗರೂಕತೆ ಇಲ್ಲಿ ಇದೆ. ಎಸ್, ಬಹಳಷ್ಟು ಸುದ್ದಿನ ನಾವು ನೋಡಿದ್ವಿ. ಅಂದರೆ ಎಲ್ಲ ಆಯಾಮಗಳಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು, ಪ್ರಜ್ಞಾವಂತಿಕೆಯಿಂದ ಇರಲೇಬೇಕಾಗಿದೆ, ವರ್ತನೆ ಮಾಡಬೇಕಾಗಿದೆ. ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನುವ ಆ ಒಂದು ಸಂವೇದನಾಶೀಲತೆಯನ್ನು ಕಳೆದುಕೊಂಡು ವರ್ತಿಸೋದು ಬೇಡ. ಡೆಲ್ಲಿಲಿ ಏನೋ ಆಗ್ತಾಯಿದೆಯಾ, ನಮಗೇನೋ ಆಗ್ತಾಯಿಲ್ಲ, ಯಾರ್ದೋ ಮಕ್ಕಳು ಏನೋ ಆದ್ರೆ ನಮಗೇನು ಆಗ್ತಾಯಿಲ್ಲ, ಆ ಒಂದು ನಿರ್ಲಕ್ಷ್ಯತನವನ್ನು, ಬೇಜವಾಬ್ದಾರಿತನವನ್ನು ನಾವು ಇಲ್ಲದೆ ರೆಸ್ಪಾನ್ಸಿಬಲ್ ಆಗಿ ಏನಾದರೂ ಬಿಹೇವ್ ಮಾಡಲಿಕ್ಕೆ ಸಾಧ್ಯವ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ. ಮತ್ತು ಎಲ್ಲದಕ್ಕೂ ಸರ್ಕಾರ ಹೊಣೆ, ನಾವೇನು ಮಾಡೋಕ್ಕಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಒಳ್ಳೆಯ ಸರ್ಕಾರಗಳನ್ನು ನಾವು ತರೋ ನಿಟ್ಟಿನಲ್ಲಿ ನಮ್ಮ ಪಾತ್ರ ಏನಿದೆಯಲ್ಲ ಅದ್ರ ಬಗ್ಗೆ ಸದಾ ಚಿಂತನೆ ಇದ್ದರೆ ಒಳ್ಳೆಯದು ಅನ್ನೋದು ಅಷ್ಟೇ ಅಶ್ವವೇಗ, ಕಾಳಜಿ ಮತ್ತು ಕಳಕಳಿ ಅಂತ.